ಸರ್ ನಮಸ್ತೆ. ನಮಸ್ಕಾರ ಸರ್. ಕರ್ನಾಟಕ ಲಾರಿ ಚಾಲಕರ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷ ರಾಜೇಂದ್ರ ಅಂತೇಳಿ ಮಾತನಾಡ್ತಿರೋದು. ಮೊನ್ನೆ ಒಂದು ಸಭೆ ಕರೆದಿದ್ರೆ ಚಾಲಕರ ವಿರೋಧಿ ಕಾನೂನು ಏನ್ ಬಂದಿದೆ ಆ ವಿಚಾರವಾಗಿ ನಮ್ಮ ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದಿಂದ ನಮ್ಮನ್ನು ಕರೆದಿದ್ರೆ ನಾವು ಸಹ ಸಭೆಗೆ ಬಂದಿದ್ವಿ. ಚಾಲಕರ ವಿರೋಧಿ ಕಾನೂನು ಏನಿದೆ ಅದರ ವಿಚಾರವಾಗಿ ನಾವು ನಿಮಗೆ ಬೆಂಬಲ ಕೊಡ್ತೀವಪ್ಪ, ಮುಷ್ಕರವನ್ನ ಮಾಡೋಣ, ಚಾಲಕರ ಪರವಾಗಿ ನಾವೆಲ್ಲ ಇದೀವಿ ಅಂತ ಹೇಳಿ ಎಲ್ಲಾ ಮಾಲೀಕ ಸಂಘಟನೆಗಳು ಇದೇ ನಿಮ್ಮ ಅಸೋಸಿಯೇಷನ್ ಒಂದು ಆವರಣದಲ್ಲಿ ಸಭೆಯನ್ನ ದೊಡ್ಡ ಮಟ್ಟದ ಸಭೆಯನ್ನ ಮಾಡಿ ಅವಾಗ ನೀವು ಹೇಳಿದಂತ ಮಾತು 17ನೇ ತಾರೀಕು ನಾವು ಮುಷ್ಕರ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಚಾಲಕರುಗಳಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ತಾವುಗಳು ಮತ್ತು ಒಕ್ಕೂಟದ ಅಧ್ಯಕ್ಷರಾದಂಥ ಕೋದಂಡರಾಮ ಸರ್ ಅವರು ನಮಗೆ ಒಂದು ಹೇಳಿಕೆ ನೀಡಿದ್ರು ಮತ್ತು ಭರವಸೆಯನ್ನು ಕೊಟ್ಟಿದ್ರು. ಆದರೆ ನಿನ್ನೆ ಆದಂತ ಒಂದು ರಾಜ್ಯ ನಾಯಕರಾದಂತಹ ಷಣ್ಮುಗಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಸಂಘಟನೆಗಳು ಸೇರಿ ಈ ಚಾಲಕರನ್ನ ಒಂದು ಪ್ರಚಾರಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾರೆ. ಆ ಕಾನೂನನ್ನ ಕೇಂದ್ರ ಸರ್ಕಾರ ವಾಪಸ್ ತಗೋಬಿಟ್ಟಿದೆ ಅಂತ ಹೇಳಿ ಮುಷ್ಕರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಯಿಂದ ಬೆಂಬಲ ಕೊಡಲ್ಲ ಅಂತ ಹೇಳಿ ಷಣ್ಮುಗಪ್ಪನವರು ಹೇಳ್ತಾರೆ. ನೀವು ನೋಡಿದ್ರೆ ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಲಾರಿ ಚಾಲಕರು ನಿಮ್ಮನ್ನೇ ನಂಬಿದ್ದೇವೆ ಸ್ವಾಮಿ, ನಿಮ್ಮ ಹತ್ರನೇ ಕೆಲಸ ಮಾಡ್ತಾ ಇರೋಂಥದ್ದು ನಾವು. ಹಂಗಾಗಿ ನಮ್ಗೆ ನ್ಯಾಯ ಯಾರು ಒದಗಿಸ್ಕೊಡ್ತಾರೆ? ಅಥವಾ ನಮ್ಮ ಹೆಂಡತಿ ಮಕ್ಕಳೆಲ್ಲ ಬರ್ತೀವಿ ಅಂತ ಇಲ್ಲಿ ರೆಡಿ ಆಗಿದ್ರು, ನಮ್ಮ ಕುಟುಂಬಸ್ಥರೆಲ್ಲ. ಈಗ ನಮ್ಮ 10 ವರ್ಷ ಜೈಲಿಗೆ ಹಾಕ್ಬಿಟ್ರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀವು ಕೊಡ್ತೀರಾ ಸ್ವಾಮಿ? ನೀವು ಇದು ಹೆಂಗೆ ಯಾರನ್ನ ನಂಬೋದು? ನಮಗೆ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನ ಕೊಡಿ. ನೀವು ಮುಷ್ಕರ ಮಾಡಬೇಕಾ ಮಾಡಬಾರ್ದ? ನೀವು ಚಾಲಕರುಗಳು ಹೊಡೆದಾಡ್ಲಿ ಅಂತ ಏನಾದ್ರು ಮಾಡ್ತಾ ಇದ್ದೀರಾ? ನೀವು ಚಾಲಕರುಗಳು ಒಗ್ಗಟ್ಟಾಗಿದ್ದೀವಿ ಸ್ವಾಮಿ, ನಮ್ಗೆ ಯಾವುದೇ ತರವಾದಂತಹ ಜಾತಿ ಭೇದ ಯಾವುದೂ ಇಲ್ಲ, ನಾವುಗಳು ಒಗ್ಗಟ್ಟಾಗಿದ್ದೀವಿ. ನಮ್ಗಳನ್ನ ಒಡೆಯಂತ ಕೆಲಸನ ನೀವು ಮಾಡ್ತಾ ಇರೋಂಥದ್ದು. 10 ವರ್ಷ ಜೈಲು ಅನುಭವಿಸಿದ್ರೆ ನಮ್ಮ ಮನೆಗೆ ರಕ್ಷಣೆ ಕೊಡುವಂತವ್ರು ನೀವು ಕೊಡ್ತೀರಾ ಅಥವಾ ರಾಜ್ಯ ಸಂಘಟನೆಯವರು ಕೊಡ್ತಾರ? ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ಸಹ ನಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದು ನಿಮ್ಮ ಅಸೋಸಿಯೇಷನ್ ಮುಂದೆ ಧರಣಿ ಕೊಡ್ತೀವಿ. ಇದಕ್ಕೆ ಉತ್ತರ ನೀವೇನೇ ಕೊಡ್ಬೇಕಾಗ್ತದೆ. ಖಂಡಿತ ಕೂತ್ಕೊಳ್ಳಿ. ನೋಡಿ, ನೀವು ಚಾಲಕರು, ನಾನು ಒಬ್ಬ ಚಾಲಕ ಆಗಿ, ನಮ್ಮ ತಂದೆನೂ ಚಾಲಕರು, ನಾನು ಚಾಲಕ ಆಗಿ, ನನ್ನ ಹತ್ರನೂ ಲೈಸೆನ್ಸ್ ಐತೆ. ಇದಕ್ಕೋಸ್ಕರನೇ ಮೊನ್ನೆ ಚಾಲಕರ ಜೊತೆ ನಾವು ನಿಲ್ತೀವಿ. ನೀವು ಪೆಟ್ಕೆ ಹೋಟ್ಲಲ್ಲಿ ಏನ್ ಟೀ ಕುಡಿತೀರಾ ಅಲ್ಲಿ ನಿಮ್ ಜೊತೆಲಿ ನಾವು ನಿಂತ್ಕೊಂಡೆ ಹೋರಾಟಕ್ಕೆ ನಿಂತಿದೀವಿ ಅಂತ ಹೇಳಿದೀವಿ. ತಾವು ಹೇಳಿದ್ರಿ. ಈಗ ನಿನ್ನೆ ಸನ್ಮಾನ್ಯ ಷಣ್ಮುಗಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ಕೂಡ ನೋಡಿದೆ. ಇಲ್ಲಿ ಷಣ್ಮುಗಪ್ಪ ಅವರಾಗಿರ್ಬೋದು ಅಥವಾ ಚೆನ್ನರೆಡ್ಡಿ ಆಗಿರ್ಬೋದು ಅಥವಾ ಇನ್ನೊಂದು ಯಾರೋ ನವೀನ್ ರೆಡ್ಡಿ ಅವರು ಆಗಿರ್ಬೋದು ಅಧ್ಯಕ್ಷರು. ನಮ್ಮ ಹೋರಾಟ ಚಾಲಕರ ಜೊತೆ ಇರುವಂತದ್ದು. ನಾವು ಚಾಲಕರ ಜೊತೆ ಇದೀವಿ. ನಿನ್ನೆ ಷಣ್ಮುಗಪ್ಪ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಾವು ಮಾಡಲ್ಲ ಅಂತ ಹೇಳಿರುವಂತದ್ದು. ಷಣ್ಮುಗಪ್ಪ ಅವ್ರನ್ನ ನಮ್ಮ ಸಂಘಟನೆಗಳು, ಇಡೀ ರಾಜ್ಯದ ದೇಶದ ಸಂಘಟನೆ, ಲಾರಿ ಮಾಲೀಕರ ಸಂಘಟನೆ ಬೆಂಬಲ ಕೊಟ್ಟು ಅಧ್ಯಕ್ಷರು ಮಾಡಿರುವಂತದ್ದು. ಚೆನ್ನರೆಡ್ಡಿಯವರು ಆಗಿರ್ಬೋದು, ನವೀನ್ ರೆಡ್ಡಿ ಆಗಿರ್ಬೋದು, ಇವರಿಬ್ರು ಪೋಸ್ಟ್ ಮ್ಯಾನ್ಗಳೇ. ನಾವು ಇಲ್ಲಿಂದ ಏನು ನಿರ್ಧಾರ ತಗೋತೀವಿ ಆ ನಿರ್ಧಾರನ ಸರ್ಕಾರ ಮುಂದೆ ತಗೊಂಡೋಗಿ ಇಟ್ಟು ನಮ್ದು ಬಗೆಹರಿಸಿಕೊಡ್ಬೇಕಾಗಿತ್ತೆ. ತಾವು ಹೇಳಿದ್ರಿ, ಈಗ ಷಣ್ಮುಗಪ್ಪ ಅವ್ರು ಹೇಳಿರೋದ್ನ ಲೆಟರ್ ಬಂದೈತೆ, ಅದು ಹಂಗೆ ಇಡ್ತೀವಿ ಅಂತ ಹೇಳಿರೋದು. ನಾವು ತೆಗಿತೀವಿ, ನಿಮಗೆ ಮಾತಾಡಿ ತೆಗಿತೀವಿ ಅಂತ ಎಲ್ಲೂ ಬರ್ದಿಲ್ಲ. ಆ ಲೆಟರ್ ಅಲ್ಲಿ ಹಂಗೆ ಇಡ್ತೀವಿ ಅಂದ್ರೆ ಜೈಲ್ಗೆ ಹಾಕೋದಂತೂ ಸತ್ಯ, ಈಗ ಹಾಕಲ್ಲ, ಮುಂದಿನ ದಿನಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರನೇ ನಮ್ಮ ಹೋರಾಟ. ನೀವು ಕೇಳಿದ್ರಿ ನಮ್ಮ ರಕ್ಷಣೆಗೆ ಬರ್ತೀರಾ, ಮೊನ್ನೆನೂ ನೀವು ಕೇಳಿದ್ರಿ 10 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ಬಿಡಿ, ನಾವು ಬಂದು ಚಾಲಕರು ಲಾರಿ ಓಡಿಸ್ತೀವಿ ಅಂತ. ಆ ಶಕ್ತಿ ನಮ್ಗೆ ಐತಾ ಇಲ್ಲ? ನಿಮ್ಗೆ ಗೊತ್ತಿಲ್ವಾ? ಸರ್, ನಾವು ಒಂದ್ ಮಾತು ಹೇಳ್ತೀನಿ ಕೇಳಿ. 300 ಲಾರಿ 400 ಲಾರಿ ಮಡಗಿರೋ ಅಂತ ಅಧ್ಯಕ್ಷರು ಓನರ್ ಹತ್ರನೂ ನಾವು ಲಾರಿಗಳು ಓಡಿಸ್ತಾ ಇಲ್ಲ. ನಾವು 1 ಲಾರಿ 2 ಲಾರಿ ಮಡಗಿರೋ ಅಂತ ಮಾಲೀಕರುಗಳ ಹತ್ರನೇ ನಾವು ಓಡ್ತಾ ಇದೀವಿ. ನಮ್ಮನ್ನ ಮಕ್ಕಳುಗಳ ತರನು ನೀವು ನೋಡ್ಕೊತಾ ಇದ್ದೀರಾ. ಆದ್ರೆ ನಮ್ಮನ್ನ ಜೈಲ್ಗೆ ಹಾಕ್ತಾರೆ, ಈ ರೀತಿ ಕಾನೂನು ಬಂದಿದೆ ಅಂತ ಹೇಳಿ ನಾವು ನಿಮ್ಮ ಹತ್ರ ನ್ಯಾಯ ಕೇಳಲಿಕ್ಕೆ ನಿಮ್ ಬೆಂಬಲ ಪಡ್ಕೊಂಡು ಮುಷ್ಕರ ಮಾಡ್ತೀವಿ ಅಂತ ಬಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಟ್ರೆ ಇದು ನಮ್ಮ ಚಾಲಕರಿಗೆ ಯಾವ ರೀತಿ ಒಂದು ಮೈಂಡ್ ಸೆಟ್ಗೆ ಹೋಗ್ತದೆ. ಒಬ್ರು ಮುಷ್ಕರ ಮಾಡಬೇಕು, ಇನ್ನೊಬ್ರು ಮುಷ್ಕರ ಮಾಡಬಾರ್ದು. ಇಲ್ಲಿ ನಾವು ಚಾಲಕರುಗಳೇ ಹೊಡೆದಾಡುವಂತ ಪರಿಸ್ಥಿತಿಗಳನ್ನ ತಂದು ಮಡಗಿದ್ದಾರೆ. ನೀವು ಇಲ್ಲ, ಈಗ ಅದಕ್ಕೇನೆ ಈಗ ನೀವು ಅವತ್ತು ನಿಮ್ಗೆ ಹೇಳಿದೀವಿ, ನಿಮ್ ಜೊತೆಲಿ ನಿಲ್ತೀವಿ, ಚಾಲಕರ ಜೊತೆಲಿ ಮಾಲೀಕರು ಇದೀವಿ ಅಂತ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಈಗ ನೀವು ಬರ್ಬೇಕಾದ್ರೆ ಈಗ ನೋಡಿದ್ರಿ ಎಲ್ಲಾ ಕಡೆಯಿಂದನೂ ಫೋನ್ಗಳು ಬರ್ತಾ ಇದೆ. ಎಲ್ಲರೂ ಕೂಡ ಅವರೇ
ಅವ್ರವ್ರ ಸಂಘದ್ದು ಹೆಸರು ಹಾಕಿ ಮಾಡ್ತಾ ಇದ್ದಾರೆ. ಎಲ್ಲಾ ಮಾಲೀಕರು ನೀವು ಹೇಳಿದ್ದು ಸತ್ಯ. 200 ಲಾರಿ 100 ಲಾರಿ ಇಡೋರು ಒಂದ್ ಕಡೆ ಆಗಿದ್ದಾರೆ. 1 ಲಾರಿ 2 ಲಾರಿ 10 ಲಾರಿ ಇಟ್ಟಿರೋರು ಒಂದ್ ಕಡೆ ನಿಂತಿದೀವಿ. ಚಾಲಕರ ಪರ ನಾವು ಇದೀವಿ. ಷಣ್ಮುಖಪ್ಪ ಅವರಾಗಿರ್ಬೋದು, ನವೀನ್ ರೆಡ್ಡಿ ಆಗಿರ್ಬೋದು, ಇವರು ನಮ್ಮ ಚಾಲಕರ 17ನೇ ತಾರೀಕು ಒಳಗೆ ಸನ್ಮಾನ್ಯ ಷಣ್ಮುಖಪ್ಪ ಅವ್ರಿಗೂ ಹೇಳ್ತಾ ಇದೀವಿ. ಇವತ್ತು ಕೂಡ ನಾವು ಇಲ್ಲಿಂದ ಲೆಟರ್ ಬರೀತೀವಿ, ಷಣ್ಮುಖಪ್ಪ ಅವ್ರಿಗೂ ಲೆಟರ್ ಬರೀತೀವಿ. ಇಲ್ಲಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರೆ ಅವ್ರು ಬೆಂಬಲ ಕೊಡಲ್ಲ, ಅವ್ರು ಮಾಡಿದ್ರೆ ಇವ್ರು ಬೆಂಬಲ ಕೊಡಲ್ಲ. ಇಲ್ಲ, ನಾವೆಲ್ಲ ಒಂದಾಗಿ ಇಬ್ಬರನ್ನು ದೂರ ಇಟ್ಟು ನಮ್ಮ ಹೋರಾಟಕ್ಕೆ ನಾವು ನಿಲ್ಬೇಕಾಗುತ್ತೆ. ಎಚ್ಚರಿಕೆ ಕೊಡ್ತಾ ಇದೀವಿ, ಇಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ದಯವಿಟ್ಟು ಈಗ ಏನು 17ನೇ ತಾರೀಕು ಸ್ಟೇಟ್ಗೆ ನಮ್ಗೆ ಯಾರ್ಯಾರು ಬೆಂಬಲ ಕೊಡ್ತಾರೆ ಅವ್ರ ಹಿಂದೆ ನಾವು ಹೋಗೋಣ. ಷಣ್ಮುಖಪ್ಪ ಅವರು ಈಗೇನು ಹೇಳಿಕೆ ಕೊಟ್ಟಿದ್ದಾರೆ 17ನೇ ತಾರೀಕು ಒಳಗೆ ಹೇಳಿಕೆ ವಾಪಸ್ ತಗೋಬೇಕು. ಇವರು ಚಾಲಕರು ವಿರೋಧನ ಓದ್ತಾ ಇರೋದು ನೀವು ಕೆಲಸ ಮಾಡಿದೀರಾ. ಷಣ್ಮುಖಪ್ಪ ಅವರು ಕೆಲಸ ಮಾಡಿದಾರ, ನಾವು ಅವ್ರು ವಿರೋಧಿಸಿಲ್ಲ. ಆದ್ರೆ ಈ ವಿಚಾರದಲ್ಲಿ ನೀವು ಸರ್ಕಾರದ ವಕೀಲರಾಗಿ ಮಾತಾಡಬೇಡಿ. ನಾವು ಷಣ್ಮುಖಪ್ಪ ಅವ್ರಿಗೆ ಇದೇ ಮನವಿ ಮಾಡ್ಕೋತಾ ಇದೀವಿ. ನಿಮ್ಗೇನಾದ್ರೂ ಐಟಿ ಅವರು ಇಡಿ ಅವರು ಹೆದರ್ಸ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಿ ಅಂತ ಏನಾದ್ರೂ ಹೇಳಿದಾರ? ಯಾಕಂದ್ರೆ 140 ಎಂಪಿಗಳನ್ನ ಹೊರಗಡೆ ಇಟ್ಟಿ ಕಾನೂನು ಮಾಡಿರುವಂತದ್ದು. 140 ಎಂಪಿ ಹೊರಗಡೆ ಇಟ್ಟಿದ್ದಾರೆ. ನಾನು ಷಣ್ಮುಖಪ್ಪ ಅವ್ರದ್ದು ಪ್ರೆಸ್ ಮೀಟು ಕೂಡ ನೋಡಿದೆ ನಾನು. ಅದ್ರಲ್ಲಿ ಏನ್ ಹೇಳ್ತಾರೆ ಅವರು, ಸರ್ಕಾರ ವಿರೋಧ ಪಕ್ಷದವ್ರದ್ದು. ವಿರೋಧ ಪಕ್ಷ ನಮ್ಗೆ ಯಾವ್ದು ಪಕ್ಷ ಇಲ್ಲ ಸ್ವಾಮಿ. ಲಾರಿ ಚಾಲಕರು ಮತ್ತೆ ಲಾರಿ ಮಾಲೀಕರ ಪಕ್ಷ ಒಂದೇ. ನಾವು ಅಣ್ತಮ್ದಾರಾಗಿದ್ದೀವಿ, ಅಣ್ತಮ್ದಾರಾಗಿ ಇರೋಣ. ಇದಕ್ಕೆ ಷಣ್ಮುಖಪ್ಪ ಅವರು 17ನೇ ತಾರೀಕು ಒಳಗೆ ಮತ್ತೆ ವಾಪಸ್ಸು ಎಲ್ಲ ನಾವೇನು ಸಂಘಟನೆಗಳು ಏನ್ ಹೇಳುತ್ತೆ ಸರ್ಕಾರಕ್ಕೆ ನಿಮ್ಗೆ ಮುಗಿಸುವಂತ ಕೆಲಸ, ಸರ್ಕಾರ ಪರ ನಿಂತು ಮಾತಾಡುವಂತದ್ದಲ್ಲ. ನವೀನ್ ರೆಡ್ಡಿ ಆಗಿರ್ಬೋದು, ಷಣ್ಮುಖಪ್ಪ ಆಗಿರ್ಬೋದು, ನಮ್ಮ ಬೇಡಿಕೆ, ನಮ್ಮ ಚಾಲಕರ ಬೇಡಿಕೆ ಏನ್ ಕಾನೂನು ಇವರು ತಂದಿದ್ದಾರೆ ಯಾರು ಬರಲ್ಲ. ನನಗೂ ಕೂಡ ಬಹಳಷ್ಟು ಚಾಲಕರ ಮನೆಯವರು ಕೂಡ ಫೋನ್ ಮಾಡ್ತಾ ಇದ್ದಾರೆ, ಅಣ್ಣ ಈ ಕೆಲಸನೇ ಬೇಡ ಅಂತ ಇದ್ದಾರೆ. ಅದಕ್ಕೆ ನಾವು ನಿಮ್ ಜೊತೆ ನಿಂತಿದ್ದೀವಿ. ಇದಕ್ಕೆ ಷಣ್ಮುಖಪ್ಪ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನಮ್ ಜೊತೆಲಿ ಇದ್ದೀರಾ ಅಥವಾ ಸರ್ಕಾರದ ಜೊತೆ ನೀವು ಇದ್ದೀರಾ ಹೇಳ್ಬೇಕಾಗುತ್ತೆ. ಚಾಲಕ ಮತ್ತೆ ಚಾಲಕನಿಗೆ ಹೊಡೆದಾಟ ಆಡುವಂತ ಕೆಲಸ, ಲಾ ಅಂಡ್ ಆರ್ಡರ್ಗೂ ಕಷ್ಟ ಆಗುತ್ತೆ ಇದರಿಂದ. ನೀವು ನಮ್ಮ ಪರ, ನಮ್ಮ ಸಂಘಟನೆಯ ಅಧ್ಯಕ್ಷರುಗಳು ಅಂತ ನಾವು ಮಾಡಿರುವಂತದ್ದು, ನಮ್ಮ ಪರ ನಿಂತ್ಕೋಬೇಕು. ಇಡೀ ರಾಜ್ಯದಲ್ಲಿ ಇಬ್ಬರಿಗೂ ಕಳಿಸಿ, ನವೀನ್ ರೆಡ್ಡಿ ಅವ್ರಿಗೂ ಲೆಟರ್ ಕಳಿಸಿ, ಚೆನ್ನಾರೆಡ್ಡಿಗೂ ಲೆಟರ್ ಕಳಿಸಿ. ನಮ್ ಜಾತೆ ಇಬ್ರು ನಿಲ್ಲಿಲ್ಲ ಅಂದ್ರೆ ಕೋದಂಡಪ್ಪನ ಲೆಟರ್ ಕಳಿಸಿ. ನಮ್ ರಾಜ್ಯದಲ್ಲ, ರಾಜ್ಯ ನಾಯಕ ಅವ್ರಿಗೆ ಮಾಡ್ಕೊಳ್ಳೋಣ. ಬೇಕಾದ್ರೆ ನಮ್ ಕೆಲಸ ಮಾಡದೆ ಯಾವಾಗ ಮಾಡಲ್ಲ ಇವರಿಬ್ರು. ಒಬ್ರಿಗೆ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಏನೂ ಮಾಡಕ್ಕಾಗಲ್ಲ. ಅದಕ್ಕೆ ನಮ್ ಸಂಘಟನೆಗೆ ಯಾರು ಬೆಂಬಲ ಕೊಡ್ತಾರೆ ಅವ್ರ ಜೊತೆ ನಾವು ಇದೀವಿ.